ಯಲಹಂಕದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಎಸ್ಆರ್ ವಿಶ್ವನಾಥ್ ಅವರ ಜೊತೆಗೂಡಿ ಮತ ಪ್ರಚಾರವನ್ನ ಮಾಡ್ತಾ ಇದ್ರು. ಯಾವ ರೀತಿ ವಾಯು ವಿಹಾರಕ್ಕೆ ಬರ್ತಾರಲ್ಲ, ವಾಕಿಂಗು ಜಾಗಿಂಗ್ ಅಂತ, ಅವ್ರ ಹತ್ರ ಎಲ್ಲ ನನಗೆ ಮತ ನೀಡಿ ಅಂತ ಡಾಕ್ಟರ್ ಸುಧಾಕರ್ ಅವರು ಮತಯಾಚನೆ ಮಾಡ್ತಾ ಇದ್ದಾರೆ. ವಾಯು ವಿಹಾರ ಮಾಡುವವರ ಬಳಿ ಮತ ಶಿಕಾರಿಯನ್ನು ನಡೆಸ್ತಾ ಇದ್ದಾರೆ. ಎಸ್ಆರ್ ವಿಶ್ವನಾಥ್ ಜೊತೆಗೂಡಿ ಮತ ಪ್ರಚಾರಕ್ಕೆ ಇಳಿದಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು. ಸುಧಾಕರ್ಗೆ ಮತ ಹಾಕುವಂತೆ ಎಸ್ಆರ್ ವಿಶ್ವನಾಥ್ ಅವರು ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಸುಧಾಕರ್ ಅವರ ಜೊತೆಗೂಡಿ ಎಸ್ಆರ್ ವಿಶ್ವನಾಥ್ ಅವರು ಮನವಿಯನ್ನು ಮಾಡ್ಕೊಳ್ತಿದ್ದಾರೆ. ನಮ್ಮ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಮತವನ್ನು ನೀಡಿ ಗೆಲ್ಲಿಸಿ ಅಂತ. ಚೆನ್ನಾಗಿದೆಯಾ ನೀನು ವಾಕಿಂಗು? ನಮ್ಮ ಸುಧಾಕರ್ ಅವರು MP ಕ್ಯಾಂಡಿಡೇಟ್ ಬಿಜೆಪಿಯಿಂದ. ಹೆಣ್ಣು ಮಕ್ಕಳೇ ಲವ್ ಜಿಹಾದ್ಗೆ ಬಲಿಯಾಗಬೇಡ ಅನ್ನುವಂಥ ಒಂದು ವಿನೂತನ ಜಾಗೃತಿ ಕಾರ್ಯಕ್ರಮವನ್ನು ಕೈಗೊಂಡಿದೆ. ವಿದ್ಯಾರ್ಥಿನಿಯರಿಗೆ ಲವ್ ಜಿಹಾದ್ ಬಗ್ಗೆ ಪಾಠ ಮಾಡ್ತಾ ಇದೆ ಸುವಾಸಿನಿ ಸಂಘಟನೆ. ಸುವಾಸಿನಿ ಸಂಘಟನೆಯಿಂದ ಲವ್ ಜಿಹಾದ್ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಲವ್ ಜಿಹಾದ್ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಹುಬ್ಬಳ್ಳಿಯ ನೇಹಾ ಲವ್ ಜಿಹಾದ್ಗೆ ಬಲಿಯಾಗಿದ್ದಾಳೆ ಅಂತ ಈ ಸಂಘಟನೆ ಹೇಳಿದೆ. ಶಾಲಾ ಕಾಲೇಜುಗಳಿಗೆ ತೆರಳಿ ಲವ್ ಜಿಹಾದ್ ಬಗ್ಗೆ ಪಾಠ ಮಾಡ್ತಾ ಇದ್ದಾರೆ ಇವರು. ವಿಡಿಯೋ ಕ್ಲಿಪ್ಪಿಂಗ್ಗಳ ಮೂಲಕ ಸಂಘಟನೆ ಅಭಿಯಾನವನ್ನು ನಡೆಸಿದೆ. ಗೌರಿ ಮೇಡಮ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್, ನೇಹಾ ಹಿರೇಮಠಿಗ ಹತ್ಯೆ ಆಗಿದೆ, ಕೊಲೆ ಆಗಿದೆ, ಫಸ್ಟ್ ರಿಯಾಕ್ಷನ್ ಏನು ಮೇಡಮ್ ಅಂತ? ಸರ್, ದಿಸ್ ಇಸ್ ನಾಟ್ ಎಟ್ ಆಲ್ ಅನ್ ಅಕ್ಸೆಪ್ಟಬಲ್ ಅಫೆನ್ಸು, ಆಯಿತಾ? ಯಾರೇ ಈ ಥರ ಮಾಡಿದ್ರು ಅದನ್ನು ಅವರಿಗೆ ಇಟ್ ಈಸ್ ಅ ಪನಿಷಬಲ್ ಅಫೆನ್ಸ್. ಯಾಕೆ ಅವರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಅನ್ನೋದು ನಮ್ಮದು ಧೋರಣೆ ಸರ್. ಇವತ್ತು ನಾನು ಆ್ಯಕ್ಚುಲಿ ನ್ಯೂಸಲ್ಲಿ ಮತ್ತು ಪೇಪರಲ್ಲಿ ನೋಡಿದ್ದೀನಿ, ಅವ್ರ ಮನೆಗಳಿಗೆ ಪೊಲೀಸ್ ಕಾವಲನ್ನು ಹಾಕಿದಾರಂತೆ. ಯಾಕೆ ಸರ್, ಯಾಕೆ ಬೇಕು ಇದು? ಈಗ ನಾವು ಏನೇ ತಪ್ಪು ಮಾಡಿದ್ರು, ಒಂದು ಚಾಕ್ಲೇಟನ್ನು ಕದ್ದಿರೋ ಅಂಥ ಹುಡುಗನೇ ನಾವು ಹುಡ್ಕೊಂಡು ಹೊಡಿತೀವಿ ಅಂದಾಗ ಆ ಹುಡುಗಿಗೆ 9 ಸಾರಿ ಚೂರಿ ಹಾಕಿದಾನೆ ಅಂದರೆ ಇನ್ನು ಯಾವ ಮನಸ್ಥಿತಿಯಲ್ಲಿ ಆ ಹುಡುಗ ಇರಬೇಕು? ಇದನ್ನು ನೀವು ಯಾಕೆ ಅಕ್ಸೆಪ್ಟ್ ಮಾಡ್ತಾ ಇದ್ದೀರಿ? ಇದನ್ನ ಈಗಿನ ಇಲ್ಲಿ ರಾಜ್ಯ ಸರ್ಕಾರ ಇದು ಯಾಕೆ ಅಕ್ಸೆಪ್ಟ್ ಮಾಡ್ತಾ ಇದೆ ಅಂತ ಅರ್ಥ ಆಗ್ತಿಲ್ಲ. ಇದು ಲವ್ ಜಿಹಾದ್ ಆರೋಪ ಅಂತ ಹೇಳ್ತೀರಾ? ಮುಂದಿನ ದಿನಗಳಲ್ಲಿ ನಿಮ್ಮ ಅಭಿಯಾನ ಮಾಡೋಕ್ಕೆ ಮುಂದಾಗಿದ್ದೀರಾ ಮೇಡಮ್? ಅಭಿಯಾನ ಯಾವ ರೀತಿ ಇರುತ್ತಂತ? ಸರ್, ಈಗ ನಮ್ಮದು ಇಲ್ಲಿ ಒಂದು ಸಂಘ ಮಾಡ್ಕೊಂಡಿದ್ದೀವಿ, ಸುಹಾಸಿನಿ ಮಹಿಳಾ ಸಂಘ ಅಂತ. ಬರೀ ಮಹಿಳೆಯರು ಅಷ್ಟೇ ಅಲ್ಲದೆ ನಮಗೆ ಪ್ರೋತ್ಸಾಹವಾಗಿ ನಮ್ಮ ತುಂಬ ಜನ ಅಣ್ಣ ತಮ್ಮಂದರು ಇಲ್ಲಿ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಅಭಿಯಾನದಲ್ಲಿ ನಾವು ಪ್ರತಿಯೊಂದು ಕಾಲೇಜ್ಗಳಿಗೆ, ಸ್ಕೂಲ್ಗಳಿಗೆ ಹೋಗಿ ಲವ್ ಜಿಹಾದ್ ಬಗ್ಗೆ ನಾವು ಅವರಿಗೆ ಒಂದು ಅವೇರ್ನೆಸ್ ಕೊಡಬೇಕು ಅಂತ ಮಾಡಿದ್ದೀವಿ. ನೀವು ವಾಟ್ ಎವರ್ ಬ್ರೈನ್ ವಾಶ್ ಮಾಡೋದಾಗಿರಲಿ ಅಥವಾ ನಿಮ್ಮ ಸಂಸ್ಕೃತಿ ಬಗ್ಗೆ ಮಾತಾಡೋದಾಗಿರಲಿ, ನೀವು ಫಾಲೋ ಮಾಡ್ತೀರಿ, ಭಾಳ ಸಂತೋಷ. ಹಾಗಂತ ಬೇರೆಯವ್ರನ್ನ ಫೋರ್ಸ್ ಮಾಡಿ ಮಾಡಿಸೋದು ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಇದ್ರ ಬಗ್ಗೆ ನಾವು ಅವರಿಗೆ ಒಂದು ಕ್ಲಿಪ್ಪಿಂಗ್ ಥರ ಮಾಡಿ ಅದನ್ನು ತೋರಿಸ್ಬೇಕು. ಈಗ ಆಲ್ರೆಡಿ ಫಿಲಮ್ಸ್ ಎಲ್ಲ ಬಂದಿದೆ, ಇಷ್ಟಾಗಿನೂ ನಾವು ಅವೇರ್ ಆಗಬೇಕು. ಈ ಒಂದು ಲವ್ ಜಿಹಾದ್ ವಿಚಾರವಾಗಿ ನಾವು ಮುಂದಿನ ದಿನಗಳಲ್ಲಿ ಒಂದು ಅಭಿಯಾನ ಮಾಡ್ತೀವಿ. ಶಾಲೆ ಕಾಲೇಜುಗಳಿಗೆ ಹೋಗಿ ಆ ಮಹಿಳೆಯರಿಗೆ ಮತ್ತು ಅಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಮನವರಿಕೆ ಮಾಡ್ತೀವಿ. ಯಾಕಂದರೆ ಲವ್ ಜಿಹಾದ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಸಾಕಷ್ಟು ಪ್ರಕರಣಗಳು ಜಾಸ್ತಿ ಆಗ್ತಿದೆ. ಹೀಗಾಗಿ ಅದಕ್ಕೆ ಬಲಿಯಾಗಬೇಡಿ. ನೀವು ಮುಂದಿನ ವಿದ್ಯಾಭ್ಯಾಸ ಅಂದರೆ ಏನೋ ನಿಮ್ಮ ಲವ್ ಮಾಡಿದರೆ ಏನಾದರೂ ತೊಂದರೆ ಆದರೆ ನಿಮ್ಮ ಪೋಷಕರಿಗೆ ತಿಳಿಸಿ. ಯಾಕಂದರೆ ಈ ಒಂದು ನೇಹಾ ಹಿರೇಮಠ ಅವರೀಗ ಕೊಲೆ ಆಗಿದೆ. ಹೀಗಾಗಿ ಆ ಥರ ಆಗದಂತೆ ಇದೀಗ ಸುವಾಸಿನಿ ಮಹಿಳಾ ಸಂಘಟನೆ ಇದೀಗ ಅಭಿಯಾನ ಮಾಡಲು ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.